ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಬಂದು ನಾರ್ಮಲ್ ಸೂಜಿ ದಾರದಿಂದ ಈ ರೀತಿ ಪ್ಲೈನ್ ಬ್ಲೌಸ್ಗಳಿಗೆ ಬೀಡ್ಸ್ಗಳನ್ನ ಬಳಸಿ ವರ್ಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ, ಎಲ್ಲರೂ ಕೂಡ ನಿಮ್ಮ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸೊ ನಾನಿಲ್ಲಿ ಒಂದು ಬ್ಲೌಸ್ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಪೈಪಿಂಗ್ ಆಗಿಲ್ಲ, ಹಾಗೆಯೇ ನಾರ್ಮಲ್ ಆಗಿದೆ. ಇದಕ್ಕೆ ನಾನು ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ, ಅಂದರೆ ಡಲ್ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ಆರಿ ವರ್ಕ್ಗೆಲ್ಲ ಬಳಸ್ತೀವಲ್ಲ ಆ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು, ಇದಕ್ಕಿಂತ ನೀವು ಚಿಕ್ಕ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು. ನಾನಿಲ್ಲಿ ಒಂದು ಕಾಟನ್ ದಾರಕ್ಕೆ ಸೂಜಿನ ಹಾಕ್ಕೊಂಡಿದ್ದೀನಿ. ಒಂದು ಎಳೆ ದಾರಕ್ಕೆ ಸೂಜಿನ ಹಾಕ್ಕೊಂಡು ಈ ಬ್ಲೌಸ್ ಏನಿದೆ ಅದನ್ನು ರೈಟ್ ಸೈಡಲ್ಲಿ, ಅಂದರೆ ನಾವು ಇಟ್ಕೊಳ್ಬೇಕಿದ್ರೆ ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಲೆಫ್ಟ್ ಹ್ಯಾಂಡಿಗೆ ಗ್ರಿಪ್ ಸಿಗೋ ಹಾಗೆ. ಸೊ ಬ್ಲೌಸ್ ಎಂಡಿಂಗ್ ಇಂದ ನಾನು ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ನೀಟಾಗಿ ಕೆಳಗಡೆಯಿಂದ ಮೇಲೆ ಬಂದು ಮತ್ತೆ ಕೆಳಗಡೆ ಪಾಸಾಗಿ ಒಂದು ನಾಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೊನೆಯಲ್ಲಿ ಡಬಲ್ ಲೇಯರ್ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು, ಹಾಗಾಗಿ ನಿಧಾನವಾಗಿ ಸೂಜಿನ ಪಾಸ್ ಮಾಡ್ಕೊಳ್ಬೇಕು. ನಂತರ ನಾನು ಮತ್ತೆ ಕೆಳಗಡೆಯಿಂದ ಮೇಲೆ ಥ್ರೆಡನ್ನು ತರ್ತಾ ಇದ್ದೀನಿ. ಈ ರೀತಿ ಥ್ರೆಡನ್ನು ತಂದು ಇವಾಗ ನಾವು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ನಾನು 3 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ಗಳು ಕೂಡ ಒಂದೇ ಸೈಜಿನಲ್ಲಿರುವಂಥದ್ದು. 3 ಬೀಡ್ಸನ್ನು ಹಾಕ್ಕೊಂಡು ಅದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಸ್ವಲ್ಪ ಬಟ್ಟೆನೂ ಕೂಡ ಸೇರಿಸ್ಕೊಂಡು ಕೆಳಗಡೆ ನಾವು ಕೊನೆ ಬೀಡಿ ಇದೆಯಲ್ವ ಅದರೊಳಗಡೆ ಪಾಸ್ ಮಾಡ್ಕೊಳ್ತಾ ಹೋಗಬೇಕು. ನಂತರ ನಾನು ಮತ್ತೆ 2 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸನ್ನು ಹಾಕಬೇಕು. ಇವಾಗ 2 ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸನ್ನು ಈ ರೀತಿ ಹಿಂದೆ ತಳ್ಳಿ ಇಲ್ಲೂ ಕೂಡ ಅಷ್ಟೇ, ಅದು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಇಟ್ಕೊಂಡು ಸ್ವಲ್ಪ ಬಟ್ಟೆಯನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಈ ಕೊನೆ ಬೀಡ್ಸ್ ಇದೆಯಲ್ವ ಅದರೊಳಗಡೆ ನಾವು ಮತ್ತೆ ಥ್ರೆಡನ್ನು ತಗೊಂಡೋಗ್ಬೇಕು ಈ ರೀತಿ. ಸೊ ಈ ರೀತಿ ಹಾಕ್ಕೊಳ್ಳಿ, ಲೂಸ್ ಆದರೂ ಪರವಾಗಿಲ್ಲ, ಅದನ್ನು ಟೈಟ್ ಮಾಡ್ಕೊಳ್ಬೋದು ಹಾಕಿದಾದ್ಮೇಲೆ. ಸೊ ಈ ರೀತಿ ಅದರೊಳಗಡೆ ಬೀಡ್ ಒಳಗಡೆ ಥ್ರೆಡ್ನ ಪಾಸ್ ಮಾಡಬೇಕು. ಥ್ರೆಡನ್ನು ಪಾಸ್ ಮಾಡಿದಾಗ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಇದು ಲೂಸ್ ಆಗಿತ್ತಲ್ವ, ನೋಡ್ತಿರ್ಬೋದು, ನಾನು ಅದನ್ನು ಟೈಟ್ ಮಾಡ್ತಾ ಇದ್ದೀನಿ, ಅಂದರೆ ಥ್ರೆಡನ್ನು ಹೇಳ್ಕೊಳ್ಬೋದು. ಸ್ಟಾರ್ಟಿಂಗ್ ಒಂದು 3-4 ಸ್ಟೆಪ್ ಮಾಡೋವರೆಗಷ್ಟೇ. ನಂತರ ಆರಾಮಾಗಿ ಫಾಸ್ಟಾಗಿ ಒಂದು 20 ನಿಮಿಷದೊಳಗಡೆ ಇದನ್ನು ಮಾಡ್ಕೊಳ್ಬೋದು. ಸೊ ಇಷ್ಟೇ ಗ್ಯಾಪನ್ನು ಕೊಡಬೇಕು, ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಬಂದರೆ ಫಿನಿಶಿಂಗ್ ಬರುತ್ತೆ ಅಂತ. ಒಂದು ಅಂದಾಜಲ್ಲಿ ಈ ರೀತಿ ಚುಚ್ಕೊಳ್ಬೋದು. ಮೊದಲಿಗೆ ಬೀಡನ್ನ ಹಾಕ್ಕೊಂಡು 2 ಬೀಡ್ಸನ್ನೇ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ಮಾತ್ರ 3, ನಂತರ 2 ಬೀಡ್ಸನ್ನು ಹಾಕ್ಕೊಳ್ತಾ ಹೋಗೋದಷ್ಟೇ. ಸ್ವಲ್ಪ ಬಟ್ಟೆಯನ್ನು ಕೂಡ ಸೇರಿಸ್ಕೊಂಡು ನಾನು ಕೊನೆ ಬೀಡ್ಸ್ ಒಳಗಡೆ ಈ ರೀತಿ ಹೋಗ್ತಾ ಇದ್ದೀನಿ. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ಹೇಳ್ಕೊಂಡಾಗ ಅದು ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಆಗುತ್ತೆ. ಸೊ ಮತ್ತೆ 2 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಗ್ಯಾಪನ್ನು ಕೊಟ್ಟು, ಸೊ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಕೊಟ್ಟರೆ ಫಿನಿಶಿಂಗ್ ಬರುತ್ತೆ ಅಂತ. ಒಂದು ಅಂದಾಜಲ್ಲಿ ಈ ರೀತಿ ಇಟ್ಕೊಂಡು ಕೊನೆ ಬೀಡ್ಸ್ ಒಳಗಡೆ ನಿಡಲ್ನ ಹಾಕಬೇಕು. ಸ್ವಲ್ಪ ಬಟ್ಟೆಯನ್ನು ಕೂಡ ಅದ್ರ ಜೊತೆಗೇ ಸೇರಿಸ್ಕೊಂಡು ಈ ಲಾಸ್ಟ್ ಬೀಡಲ್ಲಿ ನಿಡಲ್ನ ಹಾಕಿ ಥ್ರೆಡನ್ನು ಎಳಿಬೇಕು. ಅದು ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಡಿಸೈನು ತುಂಬ ಈಸಿ ಇದೆ, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಪ್ಲೈನ್ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಮತ್ತೆ 2 ಬೀಡ್ಸ್ಗಳನ್ನ ಹಾಕ್ಕೊಂಡೆ. 2 ಬೀಡ್ಸ್ಗಳನ್ನ ಹಾಕ್ಕೊಂಡ್ಮೇಲೆ ಸೊ ಮೇಲಿಂದ ಈ ರೀತಿ ಬಟ್ಟೆಗೆ ಸ್ವಲ್ಪ ನೀಡಲ್ನ ಚುಚ್ಚಿ, ನಂತರ ಬೀಡು ಒಳಗಡೆನೇ ಈ ನೀಡಲ್ನ ಪಾಸ್ ಮಾಡಬೇಕು. ಸೊ ಕೆಳಗಡೆಯಿಂದಾದರೂ ನೀವು ಬಟ್ಟೆಗೆ ನೀಡಲ್ನ ಚುಚ್ಚಿ ನಂತರ ಬೀಡು ಒಳಗಡೆ ಪಾಸ್ ಮಾಡ್ಕೊಳ್ಬೋದು. 2 ರೀತಿಯೂ ಕೂಡ ಮಾಡ್ಕೊಳ್ಬೋದು. ನಂತರ ಈ ರೀತಿ ಟೈಟ್ ಮಾಡಬೇಕು. ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗು ನಾವು 3 ಬೀಡ್ಸನ್ನು ಹಾಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 2 ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು, ಅಂದರೆ ಹೊಲಿಗೆ ಹಾಕ್ಕೊಳ್ತಾ ಹೋಗಬೇಕು. ಸೊ ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ, ಎಲ್ಲೂ ಕೂಡ ಚೇಂಜಸ್ ಮಾಡೋ ಹಾಗಿಲ್ಲ.
ಎರಡೆರಡು ಬೀಡ್ಸನ್ನು ಹಾಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಹೊಲಿಗೆನ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಪೂರ್ತಿಯಾಗಿ 2 ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ಹಿಂದೆ ಆ ಥ್ರೆಡನ್ನು ತೊಗೊಂಡೋಗಿ ಇಲ್ಲೊಂದು 2 ನಾಟ್ ಹಾಕ್ಕೊಳ್ತೀನಿ. ಈ ರೀತಿ ಲೈನಿಂಗ್ ಬ್ಲೌಸ್ ಪೀಸ್ ಏನಿದೆ ಅದರೊಳಗಡೆ ನೀಡಲ್ನ ಚುಚ್ಚಿ ಒಂದು ನಾಟ್ ಮಾಡ್ಕೊಳ್ಬೇಕು. ಮತ್ತು ಅದೇ ಪ್ಲೇಸಲ್ಲಿ ಇನ್ನೊಂದು ಸಲ ಚುಚ್ಚಿ ಒಂದು 2-3 ರೌಂಡ್ ದಾರವನ್ನು ನೀಡಲ್ ಒಳಗಡೆ ಸುತ್ತಿ ಈ ರೀತಿ ನಾಟ್ ಮಾಡಿದಾಗ ಅದು ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ನಂತರ ನಾವು ಅದಕ್ಕೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಸೊ ನಾನಿವಾಗ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಸ್ವಲ್ಪ ಗಮ್ ಹಾಕಿ ಅದ್ರ ಮೇಲೆ ಅದನ್ನು ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಅದು ಬಿಚ್ಚೋಗೋದಿಲ್ಲ. ಆದಷ್ಟು ಈ ರೀತಿ ಡಿಸೈನ್ಗಳಿಗೆ ಕಾಟನ್ ಥ್ರೆಡನ್ನೇ ಬಳಸಿ. ಈ ರೀತಿ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅದನ್ನು ಸೆಕ್ಯೂರ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಫ್ರೆಂಡ್ಸ್, ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಇದೇ ರೀತಿ ನೀವು ಸ್ಲೀವ್ಸ್ಗೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಲೀವ್ಸ್ಗೆ ಹಾಕಿರೋದು ವಿಡಿಯೋ ತೋರಿಸ್ತಿಲ್ಲ. ಸೊ ತುಂಬ ಈಸಿ ಇದೆ. ಸಿಂಪಲ್ಲಾಗಿ ಈ ರೀತಿ ನಾವು ಬೀಡ್ಸ್ಗಳನ್ನ ಬಳಸ್ಕೊಂಡು ವರ್ಕ್ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡಿ. ಸೊ ನೀಡಲು ಮತ್ತು ನಾರ್ಮಲ್ ನೀಡಲು ಕಾಟನ್ ಥ್ರೆಡು ಮತ್ತು ಈ ರೀತಿ ಬೀಡ್ಸ್ಗಳಿದ್ರೆ ಪ್ಲೇನ್ ಬ್ಲೌಸ್ಗಳಿಗೆ ನಾವು ಡಿಸೈನ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬಾ ಈಸಿ ಇದೆ ಹಾಕೋದು. ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಥ್ಯಾಂಕ್ ಯು.